ಪಾರ್ಟಿಯ ನಿಶ್ಚಯ ಅಲ್ಲ, ಇದು ರಾಜ್ಯದ ಜನತೆಯ ನಿಶ್ಚಯ. 2 ವರ್ಷ ಆಡಳಿತದಲ್ಲಿ ಸಿದ್ದರಾಮಯ್ಯರ ಸರ್ಕಾರ ಹೇಗೆ ಜನ ಅವರಿಗೆ ಆಶೀರ್ವಾದ ಮಾಡಿದಾರ, ಆ ಆಶೀರ್ವಾದಕ್ಕೆ ವಿರೋಧವಾಗಿ ಅವರ ನಡವಳಿಕೆಯನ್ನು ನೋಡಿ ಈ ಬೈ ಎಲೆಕ್ಷನ್ಲೇ ಪ್ರಾರಂಭ ಮಾಡಬೇಕು, ಈ ಸರ್ಕಾರದ ಅಧಪತನವನ್ನು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿ ಜನ ಹೇಳ್ತಾರೆ ಈ ಬಾರಿಯ ಈ 2 ಬೈ ಎಲೆಕ್ಷನ್ಸನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆ ನಾವಿಂದು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತ ಹೇಳುವಂಥದ್ದು. ನೀವು ನೋಡಿರ್ಬೋದು, ಪ್ರಾರಂಭದಲ್ಲಿ ಕಾಂಗ್ರೆಸ್ನವರು ಭಾರಿ ಖುಷಿಯಲ್ಲಿ, ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಕಚ್ಚಾಟಗಳಿದ್ದಾವೆ. ಆಂತರಿಕ ಕಚ್ಚಾಟದ ಹಿನ್ನೆಲೆಯಲ್ಲಿ ಭಾರಿ ಸುಲಭವಾಗಿ ಈ ಕ್ಷೇತ್ರವನ್ನು ಗೆಲ್ತೇವೆ ಮತ್ತು ತಾವೇ ಬೆಳೆಸಿದಂಥ ಒಂದು ಸಮುದಾಯ ನಮಗೆ ಪೂರ್ತಿ ಆಶೀರ್ವಾದ ಮಾಡ್ತದೆ ಅಂತ ಹೇಳುವ ಭಾವನೆಯಲ್ಲಿ ಇಲ್ಲಿದ್ದು. ಆದರೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ಸು ಒಡೆದ ಮನೆ ಅಲ್ಲ, ಚೂರು ಚೂರಾದಂಥ ಮನೆ ಅದನ್ನು ನಾವು ಕಂಡಿದ್ದೇವೆ. ಕಾರಣಗಳನ್ನು ನಾನು ಹೇಳಬಲ್ಲೆ. ಆದ ಕಾರಣ ನಾನು ಇವತ್ತಿನ ಚುನಾವಣೆಯನ್ನು, ದಾವಣಗೆರೆ ಚುನಾವಣೆಯನ್ನು ಬ್ರ್ಯಾಂಡ್ ಮಾಡ್ತೇನೆ. ಅದು ಯುನೈಟೆಡ್ BJP ಡಿವೈಡೆಡ್ ಕಾಂಗ್ರೆಸ್. ಯುನೈಟೆಡ್ BJP ಆ್ಯಂಡ್ ಡಿವೈಡೆಡ್ ಕಾಂಗ್ರೆಸ್ನ ಮಧ್ಯೆ ಇವತ್ತಿನ ಈ ಮಹಾ ಚುನಾವಣೆ ನಡೀತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ವಿಶೇಷವಾಗಿ ನೋಡಿ, ಅಹಿಂದ ಮಂತ್ರದ ಮುಖಾಂತರ ನಿಮ್ಮ ಪರವಾಗಿ ನಾನಿದ್ದೇನೆ ಅಂತ ಹೇಳುವಂಥ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಆಗಲಿ ಅಥವಾ ತನ್ನ ಕಾರ್ಯಾಚರಣೆಯಲ್ಲಿ ಆಗಲಿ ಅಹಿಂದವನ್ನು ಬಿಟ್ಟಿದ್ದಾರೆ, ಮರೆತೇ ಬಿಟ್ಟಿದ್ದಾರೆ. ಆ ಅಹಿಂದ ಅಂತ ಹೇಳುವಂಥದ್ದು ಯಾರು ಅವರ ಜಪ ಆಗಿತ್ತೋ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೊರವಾಗಿ ಪರಿಣಮಿಸಿದೆ. ನಾವು ಅಹಿಂದದ ಕಡೆಯಿಂದ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಮತ್ತು ಇಡೀ ಅಹಿಂದ ಸಮುದಾಯ, ಹೌದು ಈ ಸಾರಿ ಸಿದ್ದರಾಮಯ್ಯರಿಗೆ ಮತ್ತೆ ಜ್ಞಾಪಕ ಮಾಡಬೇಕು, ಯಾರ ಹೆಸರಿನ ಮೇಲೆ ಯಾರ ಹೆಸರನ್ನು ಜಪ ಮಾಡಿಕೊಂಡು ಅಧಿಕಾರಕ್ಕೆ ಹೋದವರು ನಮ್ಮನ್ನು ಮರೆತು ಬಿಟ್ರಲ್ಲ, ನಿಮಗೆ ಕಲಿಸ್ತೇವೆ ಬನ್ನಿ ದಾವಣಗೆರೆಯಲ್ಲಿ ಅಂತ ಹೇಳುವಂಥದ್ದನ್ನು ಅಹಿಂದ ಅಂತ ವರ್ಗಕ್ಕೆ ಸೇರಿದಂಥ ಸಮಸ್ತ ಜನ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ ಕಾರಣ ಯುನೈಟೆಡ್ BJP ನಮ್ಮ ಕಾರ್ಯಕರ್ತರಿಗಲ್ಲ, ದಾವಣಗೆರೆಯ ಸಾಮಾನ್ಯ ಜನರಿಗೂ ಹರ್ಷ ತಂದಿದೆ. ಹೌದು, BJP ಇವತ್ತು ಅದ್ಭುತವಾಗಿ ತಮ್ಮೆಲ್ಲ ಕಾರ್ಯಕರ್ತರನ್ನು ಪ್ರೀತಿ ವಿಶ್ವಾಸದಿಂದ ಒಟ್ಟಾಗಿ ಒಂದಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂಘಟನೆಯನ್ನು ನಾವು ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥ ಭಾವನೆಯನ್ನು ದಾವಣಗೆರೆಯ ಜನ ಇವತ್ತು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅಪೀಸ್ಮೆಂಟ್ ಪಾಲಿಟಿಕ್ಸ್, ಆ ಒಂದು ಮಾತನ್ನು ಕಾಂಗ್ರೆಸ್ನವರು ಹೇಳಿ ಕಾರ್ಯಾಚರಣೆ ಮಾಡ್ತಾಯಿದ್ರ, ಆ ಕಾರ್ಯಾಚರಣೆಗೆ ತಿಲಾಂಜಲಿ ಆಗಿದೆ. ಯಾರೋ ಒಬ್ಬ ನಾಯಕ ತನ್ನ ಸರ್ವಸ್ವವನ್ನು ತಾನು ಕಾಂಗ್ರೆಸ್ಸಿಗಾಗಿ ಮುಡಿಪಾಗಿಟ್ಟವನು ಮತ್ತು ಅವನ ಟೀಮು ಎಲ್ಲರನ್ನ ಸಗಾಟಾಗಿ ಹಣದ ಪ್ರಭಾವಗಳ ಮುಖಾಂತರ ಅವರನ್ನು ಮಣಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಾನು ಅದನ್ನು ವಿಶ್ಲೇಷಣೆ ಮಾಡ್ತೇನೆ ನಿಮಗೆ. ಇವತ್ತು ಇದೊಂದು ಸಾಮಾನ್ಯ ಜನರ ವಿರುದ್ಧ ಒಂದು ಕುಟುಂಬದ ಸೂಟ್ಕೇಸ್ ರಾಜಕಾರಣದ ಹೋರಾಟ ಇದು. ಒಂದು ಕಡೆಯಿಂದ ಒಬ್ಬ ಹಮಾಲಿ, ಒಬ್ಬ ಅಹಿಂದ ವರ್ಗದ ನಾಯಕ, ಅವನನ್ನು ಭಾರತೀಯ ಜನತಾ ಪಾರ್ಟಿ ಕಣಕ್ಕಿಳಿಸಿರುವಂಥದ್ದು. ಇನ್ನೊಂದು ಕಡೆಯಿಂದ ವಂಶ ಪಾರಂಪರ್ಯವಾಗಿ ಇನ್ನು ಯಾರು ಬರ್ತಾರೆ ಗೊತ್ತಿಲ್ಲ, ಅದರ ಜೊತೆಯಲ್ಲಿ ಆ ಸೂಟ್ ಕೇಸ್ ಇಟ್ಕೊಂಡು ಒಂದು ಓಟಿಗೆ ಎಷ್ಟಾದರೂ ಪರವಾಗಿಲ್ಲ ಖರೀದಿ ಮಾಡ್ತೇವೆ ಅಂತ ಹೇಳುವಂಥ ಅಹಂಕಾರದ ಒಂದು ಟೀಮಿನ ಚುನಾವಣೆ. ನಿಶ್ಚಯವಾಗಿ ಇವತ್ತು ಜನ ಪ್ರಬುದ್ಧ ಜನರಿದ್ದಾರೆ. ಇವತ್ತು ಯಾರಿಗೆ ಯಾವಾಗ ಹೇಗೆ ವೋಟ್ ಮಾಡಬೇಕು ಅಂತ ಹೇಳುವಂಥ ತಿಳ್ಕೊಂಡು ಮಾಡೋರಿದ್ದಾರೆ. ಒಂದು ಅಹಿಂದ ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತಿರುವಂಥದ್ದು. ಏನು ನಮ್ಮದೇ ವೋಟ್ ಬ್ಯಾಂಕ್ ಅಂತ ಹೇಳುವಂಥ ಆ ಮೈನಾರಿಟಿ ಕಮ್ಯುನಿಟಿ ಇವತ್ತು ಈ ಬಾರಿ ನಿಮಗೆ ಬುದ್ಧಿ ಕಲಿಸಬೇಕು. ಆದ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕಡೆ ಒಲವು ತೋರಿಸಿರುವಂಥ ಪ್ರಯತ್ನ.
ಮೂರನೇದಾಗಿ ಹಣವಂತರ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ, ದುಡಿಯುವಂಥ ವ್ಯಕ್ತಿಯ ಮಧ್ಯದ ಹೋರಾಟ. ಇದನ್ನು ಮೂರನ್ನು ತಗೊಂಡ್ರು ಕೂಡ ನಾವು ಇವತ್ತು, ನಾನು ನಿಮ್ಮ ಬಜೆಟ್ನ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಭಾರಿ ಜನ ನಮ್ಮವ್ರು ಮಾತಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಆಡಳಿತದ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಅಹಿಂದವನ್ನು ಬರೀ ಭಾಷಣಕ್ಕೆ ಸೀಮಿತವಾಗಿದ್ದಂಥ ಸಿದ್ದರಾಮಯ್ಯರು ಇಲ್ಲೇ ಇದ್ದಾರಂತೆ. ನೋಡುವ, ಈ ಬಾರಿ ಅವರ ಅಹಿಂದದ ಮಾತಾಡ್ತಾರೆ, ಕೇಳೋಣ. ನನಗೆ ಗೊತ್ತಿಲ್ಲ, ಮಾಧ್ಯಮದ ಮಿತ್ರರು ಹೇಳಬೇಕು, ಯಾಕೆಂದರೆ ನೀವು ನಮ್ಮೆಲ್ಲರನ್ನು ನೋಡ್ತಾ ಇರ್ತೀರಿ, ನಮ್ಮ ಎಲ್ಲ ಮಾತುಗಳನ್ನು ನೀವು ತುಲನೆ ಮಾಡ್ತಾ ಇರ್ತೀರಿ. ಈ ಬಾರಿ ಅಹಿಂದದ ಬಗ್ಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯರು? ಡಿ ಕೆ ಶಿವಕುಮಾರ್ ಮತ್ತು ಅವರ ಕುರ್ಚಿಯ ಕದನದಲ್ಲಿ ಅಹಿಂದವನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಆಯ್ತಪ್ಪ, ಜನಸಾಮಾನ್ಯರ ಜೊತೆ ಆದರೆ ಅದನ್ನು ಬಳಕೆ ಮಾಡಬೇಕಲ್ಲ. ಇವತ್ತು ಒಂದು ಕಾಲಘಟ್ಟದಲ್ಲಿ ಸಾಧಾರಣ ICUಗೆ ಹೋಗಿದ್ದಂಥ ಸಿದ್ದರಾಮಯ್ಯರು ಅಹಿಂದಾದ ಆ ಇಂಜೆಕ್ಷನ್ನಿಂದ ಇವತ್ತು ಈ ಸ್ಥಾನಕ್ಕೆ ಬಂದವರು. ಇವತ್ತು ಎಲ್ಲಿ ಹೋಗಿದ್ದಾರೆ ಅವರು? ಅವರು ಕೇವಲ ಅಹಿಂದ ಮಾತ್ರ ಅಲ್ಲ, ಮೈನಾರಿಟಿ ಮಾತ್ರ ಅಲ್ಲ, ಅವರ ಸರ್ಕಾರ ಬಂದ ಮೇಲೆ SC STಯ ಎಲ್ಲ ಹಣವನ್ನು ಅದನ್ನು ಹೇಗೆ ದುರುಪಯೋಗ ಮಾಡಿದರು ಅಂತ ಹೇಳುವಂಥದ್ದು ವಾಲ್ಮೀಕಿ ಹಗರಣದಿಂದ ಹಿಡಿದು ಎಲ್ಲ ಹಗರಣದಲ್ಲಿದೆ. ನಮ್ಮ ಅಧ್ಯಕ್ಷರು ಭಾರಿ ಚೆನ್ನಾಗಿ ಕಳೆದ ಬಾರಿ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದರು, ಇಂಥ ಒಂದು ನತದೃಷ್ಟ ಸರ್ಕಾರ ನಾನು ನೋಡೇ ಇಲ್ಲ. ಹೋಗಿ ಬೇರೆ ಎಲ್ಲ ಕೈ ಹಾಕಿ, ಯಾವುದೇ ಖಜಾನೆ ಕೈ ಹಾಕಿ, SC ST ಅವರ ಆ ಒಂದು ದುಡ್ಡಿಗೂ ಕೈ ಹಾಕುವಂಥ ಒಂದು ದಯನೀಯ ಪರಿಸ್ಥಿತಿಗೆ ಬಂದ್ದಾರೆ ಅಂಥೇಳಿ ನಳಿನ್ ಕುಮಾರ್ ಕಟೀಲ್ರು ಭಾರಿ ಹಿಂದೆ ಇದರ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡ್ತಾಯಿದ್ರು. ನನ್ನ ವಿಶ್ಲೇಷಣೆ ಹಾಗಾಗಿ ಅಹಿಂದ ಅವರ ಪರವಾಗಿಲ್ಲ, ಮೈನಾರಿಟಿ ಕಮ್ಯುನಿಟಿ ಅವರ ಪರವಾಗಿಲ್ಲ, ಇವತ್ತು SC STಗಳವರ ಪರವಾಗಿಲ್ಲ. ಇದರ ಎಲ್ಲದರ ಮೇಲೆ ಭಾರತೀಯ ಜನತಾ ಪಾರ್ಟಿ ತನ್ನ ಆ ಒಂದು ಒಗ್ಗಟ್ಟಿನ ಮಂತ್ರದ ಮುಖಾಂತರ ಈ ಚುನಾವಣೆಯನ್ನು ಮುಂದೆ ಹೋಗಿ, ಇಲ್ಲಿ ಏನಾಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು, ಇಡೀ ದೇಶದಲ್ಲಿ ಕಾಂಗ್ರೆಸ್ ನೋಡಿ ಅಸಮರ್ಥರನ್ನು ಸಮರ್ಥರು ಅಂತ ಹೇಳಿ ಪ್ರತಿಪಾದನೆ ಮಾಡುವಂಥ ಒಂದು ವಾದ ಅವರು. ಅಸಮರ್ಥರನ್ನು ಸಮರ್ಥರು ಅಂತ ಪ್ರತಿಪಾದನೆ ಮಾಡುವಂಥದ್ದು. ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರನ್ನು ತಗೊಳ್ಳಿ, ಅಸಮರ್ಥರನ್ನು ಸಮರ್ಥರು ಅಂತ ಅವರು ಪ್ರತಿಪಾದನೆ ಮಾಡಿ ಅವರ ಪಕ್ಷ ಏನೆಲ್ಲ ಆಯಿತು, ಹರಿಯಾಣದಿಂದ ಹಿಡಿದು, ಮಹಾರಾಷ್ಟ್ರದಿಂದ ಹಿಡಿದು, ಡೆಲ್ಲಿಯಿಂದ ಹಿಡಿದು ಏನಾಯಿತು, ಕರ್ನಾಟಕದಲ್ಲಿ ಈಗ ಕೂಡ ಅಸಮರ್ಥರನ್ನು ಸಮರ್ಥರು ಅಂತ ಪ್ರತಿಪಾದನೆ ಮಾಡುವಂಥ ಈ ದಾವಣಗೆರೆಯ ಚುನಾವಣೆ ಅವರ ಒಂದು ರಾಜಕಾರಣಕ್ಕೆ ಒಂದು ಇತಿಶ್ರೀ ಹಾಕುವಂಥ ಪ್ರಾರಂಭೋತ್ಸವ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಬೇರೆ ರಾಷ್ಟ್ರ ಮಟ್ಟದ ರಾಜಕಾರಣದ ಬಗ್ಗೆ, ಕಾಂಗ್ರೆಸ್ನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ರಾಜ್ಯದಲ್ಲಿ ಮಂತ್ರಿಗಳು, ಹಿಂದೆ ರಾಜ್ಯದಲ್ಲಿ ಶಾಸಕರು, ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ MP ಗಳಾಗಿದ್ದವರು ಈ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈ ರಾಜ್ಯದ ಮಂತ್ರಿಗಳಾಗಿದ್ದವರು 2013ರಿಂದ 18 ಆಮೇಲೆ 21ರಲ್ಲಿದ್ದಂಥ ಆಡಳಿತ ಮಾಡಿದವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ನಾನು ಹೇಳ್ತೇನೆ, ನಮ್ಮ ಸಿದ್ದೇಶ್ವರು ನನ್ನ ಜೊತೆ ಇದ್ದರು, ನಾನು ನೋಡಿದ್ದೇನೆ, ಮಂತ್ರಿಯಾಗಿದ್ದರು, ನನ್ನೊಟ್ಟಿಗೆ ಲೋಕಸಭಾ ಸದಸ್ಯರಾಗಿದ್ದರು. 2014ರಲ್ಲಿ ನಾನು ರೈಲ್ವೆ ಮಂತ್ರಿ ಆಗಿದ್ದಾಗ ನನ್ನಲ್ಲಿಗೆ ದೊಡ್ಡ ಡೆಲಿಗೇಷನ್ ತಗೊಂಡು ಬಂದು, ಆ ಡೆಲಿಗೇಷನ್ನಲ್ಲಿ ರೇಣುಕಾಚಾರ್ಯ ಇದ್ದರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಂದು ನಮಗೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆಗೆ ನೇರ ರೈಲು ಸಂಪರ್ಕ ಆಗಬೇಕು ಅಂತ ಹೇಳುವಂಥ ಪ್ರಾರಂಭೋತ್ಸವವನ್ನು ಮಾಡಿದ್ದೆ ಸನ್ಮಾನ್ಯ ಸಿದ್ದೇಶ್ವರು. ಆಗ ನಾನು ರೈಲ್ವೆ ಮಂತ್ರಿಯಾಗಿದ್ದೆ. ಇದಕ್ಕೆ ನಾನೇ ಜ್ವಲಂತ ಉದಾಹರಣೆ. ನಾನು ದಾಖಲೆಗಳನ್ನು ಬೇಕಾದ್ರೆ ಕೊಡಬಲ್ಲೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ, ಅಥವಾ ಇವತ್ತು ಇಲ್ಲಿ ಮಂತ್ರಿ ಇದ್ದವರು, ಆಗ ಅವರ ತಂದೆಯವರು ದಿವಂಗತ ಶ್ಯಾಮನೂರವರು ಮಂತ್ರಿಯಾಗಿದ್ದಾಗ ಕೂಡ ಒಂದು ಲ್ಯಾಂಡ್ ಎಕ್ವಿಷನ್ಗೆ ಸಹಕಾರ ಮಾಡಲಿಲ್ಲ. ದಾವಣಗೆರೆ ಬರುವಂಥ ರೈಲ್ವೆಗೆ ಆ ಲ್ಯಾಂಡ್ ಎಕ್ವಿಷನ್ ಭಾರಿ ದೊಡ್ಡ ಪ್ರಕ್ರಿಯೆಗಳಿತ್ತು. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ 50% ಯಾವುದೇ ಪ್ರಾಜೆಕ್ಟ್ನಲ್ಲಿ ನಾವು ಪಾಲ್ದಾರರಾಗ್ತೇವೆ ಅಂತ ಹೇಳಿದಂಥ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ, ಇವರು ಕೇಂದ್ರದಿಂದ ಈ ಒಂದು ಈ ಒಂದು ರೈಲ್ವೆ ಮಾರ್ಗ ಅಪ್ರೂವಲ್ ಆದಮೇಲೆ ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮಾಡಲಿಕ್ಕೆ ಕೂಡ ಸಹಕಾರ ಮಾಡದಂಥವರು ದಾವಣಗೆರೆ ಅಭಿವೃದ್ಧಿ ಮಾಡ್ತಾರಾ? ಇವರಿಗೆ ಅಲ್ಲಿಂದ ಇಲ್ಲಿವರೆಗೆ ಬಂತು, ಇನ್ನು ಮುಂದಕ್ಕೆ ಯಾರಿಗೆ ಕೊಡೋದು ಅಂತ ಹೇಳುವಂಥ ಒಂದು ದಾರಿಯನ್ನು ನೋಡುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಟ್ರೈನ್ ಆಗಿದ್ದರೆ ಅದು ಆಗ್ತದೆ ಅಂತಾದರೆ ಅದಕ್ಕೆ ನೇರವಾಗಿ
ನಮ್ಮ ಸಿದ್ದೇಶ್ವರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಪ್ರಯತ್ನಗಳನ್ನು ಇವರು ಯಾರು ಮಾಡ್ತಾ ಇಲ್ಲ. ಬೇಡ ಸ್ವಾಮಿ, ಇನ್ನೊಂದು ಭಾರಿ ದೊಡ್ಡ ಇಶ್ಯೂ, ಭಾರಿ ಪೇಪರ್ನಲ್ಲಿ ಕೂಡ ತಾವೆಲ್ಲ ಆ ಕಾಲದಲ್ಲಿ ವಿಶ್ಲೇಷಣೆ ಮಾಡಿದ್ರಿ. ದಕ್ಷಿಣ ಭಾರತದಲ್ಲಿ ಫರ್ಟಿಲೈಸರ್ ಫ್ಯಾಕ್ಟ್ರಿ ಇಲ್ಲ, ಎಲ್ಲಿಯೂ ಕೂಡ ಫರ್ಟಿಲೈಸರ್ ಭಾರಿ ದೊಡ್ಡ ಫರ್ಟಿಲೈಸರ್ ಫ್ಯಾಕ್ಟ್ರಿಗಳಿಲ್ಲ, ಎಲ್ಲ ನಾರ್ತಲ್ಲಿರೋದು. ಇಲ್ಲಿಯ ಕೃಷಿಕರಿಗೆಲ್ಲ ಫರ್ಟಿಲೈಸರ್ ಆಗಬೇಕು. ನಾನು ಫರ್ಟಿಲೈಸರ್ ಮಿನಿಸ್ಟರ್ ಆಗಿದ್ದೆ. ಆಗ ಸನ್ಮಾನ್ಯ ಸಿದ್ದೇಶ್ವರು ಮತ್ತು ಅವರ ಟೀಮ್ ಬಂತು, ಸರ್ ನಮಗೆ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಆಗಬೇಕು. ನಾವೊಂದು ಸರ್ವೆ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಯಾವುದು ಸೂಟೇಬಲ್ ಜಾಗ ಅಂತ ನಾವು ಸರ್ವೆ ಮಾಡಿದೆವು. 3 ಜಾಗಗಳನ್ನು ಐಡೆಂಟಿಫೈ ಮಾಡಿದರು. ಅದರಲ್ಲಿ ನಂಬರ್ 1 ಆಗಿ ದಾವಣಗೆರೆ ಇತ್ತು. ಅದಕ್ಕೆ ಸಾಕಷ್ಟು ನೀರು ಬೇಕು, ತ್ಯಾಜ್ಯಗಳನ್ನು ಮಾಡಲಿಕ್ಕೆ ಜಾಗಗಳು ಬೇಕು, ಇದೆಲ್ಲದಕ್ಕೂ ದಾವಣಗೆರೆ ಅಂತೇಳಿ. ಸರ್ ಸಿದ್ದೇಶ್ವರ ನನ್ನ ಹೆಸರಿನಲ್ಲಿ, ನನ್ನ ಲೆಟರ್ ಹೆಡ್ನಲ್ಲಿ, ಸಿದ್ದೇಶ್ವರ ಲೆಟರ್ ಹೆಡ್ನಲ್ಲಿ ಇದೇ ಸಿದ್ದರಾಮಯ್ಯ ಅವರಿಗೆ ಜಾಗ ಕೊಡಿ ಅಂತೇಳಿ ಭಿಕ್ಷೆ ಬೇಡಿದೆವು. ಒಂದು ಜಾಗ ಕೊಡುವಂಥದ್ದನ್ನು ಕಾಂಗ್ರೆಸ್ ಮಾಡಿಲ್ಲ. ಒಂದು ಜಾಗ ಕೊಡುವಂಥದ್ದು ಕಾಂಗ್ರೆಸ್ ಮಾಡಿಲ್ಲ. ಸಾವಿರಾರು ಇಲ್ಲಿಯ ಯುವಕರಿಗೆ ಉದ್ಯೋಗ ಸಿಗ್ತಿತ್ತು. ಇವರು ಹೇಳ್ತಾರಲ್ಲ ಉದ್ಯೋಗ ಕೊಡ್ತಾನೆ, ಅಪಾಯಿಂಟ್ಮೆಂಟ್ಸ್ ಹೆಂಗೂ ಮಾಡೋದೇ ಇಲ್ಲಲ್ಲ. ಯಾವುದಾದ್ರು ಬೇರೆ ಫ್ಯಾಕ್ಟ್ರಿಯಲ್ಲಿ ದುಡಿಲಿಕ್ಕೆ ಆದರೂ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡೋದರಲ್ಲಿ ವಿಫಲರಾದಂಥ ಕಾಂಗ್ರೆಸ್. ಅಪ್ಪ ಮಗ ಮಗ ಸೊಸೆ ಎಲ್ಲರಲ್ಲೇ ಆಗಿ ಈಗ ಮೊಮ್ಮಗನಿಗೆ ಓಟ್ ಕೇಳಲಿಕ್ಕೆ ಬರ್ತಾರಲ್ಲ, ಏನಿದರ ಅರ್ಥ? ಅಭಿವೃದ್ಧಿ ಮಾಡಿದ್ರಾ? ನೋಡಿ, ನನ್ನಲ್ಲಿ ಡಾಕ್ಯುಮೆಂಟ್ಸ್ ಇದು, ನಾನು ಕೊಡಬಲ್ಲೆ. ಇವತ್ತು ಸುಮಾರು ನಿಮ್ಮ ಅಶೋಕ ಥಿಯೇಟರ್ಸ್ನ ಹತ್ರ ಒಂದು ಅಂಡರ್ ಬ್ರಿಡ್ಜಿಂದು ರೈಲ್ವೇದು 49 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅಕ್ಕಪಕ್ಕದಲ್ಲಿರುವಂಥವರು ಸ್ವಲ್ಪ ವಿಚಾರಗಳದರಲ್ಲಿದ್ದಾವೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಿದ್ದ. ಎಲ್ಲರನ್ನೊಟ್ಟಿಗೆ ಸೇರಿಸೋದು. ನಮ್ಮೂರಿಗೊಂದು ಅದು ಆದರೆ ಭಾರೀ ಜನರಿಗೆ ಅದರಿಂದ ಉಪಕಾರ ಆಗುತ್ತೆ. ಅದನ್ನು ಮಾಡುವಂಥದ್ದಕ್ಕೆ ಯಾವ ಇವತ್ತಿನ ಆ ಶ್ಯಾಮ್ನೂರು ಫ್ಯಾಮಿಲಿ ವಿರೋಧನೆ ವ್ಯಕ್ತಪಡಿಸೋದು ಸಹಕಾರಗಳನ್ನು ಮಾಡಿಲ್ಲ. ಇನ್ನು ನಿಮಗೆ ಗೊತ್ತಿರ್ಬೋದು, ನ್ಯಾಷನಲ್ ಹೈವೇ ಅಪ್ರೋಚ್ ರೋಡ್ ನಮ್ಮಲ್ಲಿಗೆ 25 ಕೋಟಿ ಸೆಂಟ್ರಲಿಂದ ಸ್ಯಾಂಕ್ಷನ್ ಆಗಿದೆ. ಆ ಅಪ್ರೋಚ್ ರೋಡನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾ ಇಲ್ಲ. ಅಭಿವೃದ್ಧಿ ಜಾಗ ಇದೆ, ಎಲ್ಲ ಇದೆ, ಜಿಲ್ಲಾಧಿಕಾರಿ ಅವಕ್ಕೆ ಕೊಟ್ಟಿಲ್ಲ. ಅದೇ ಅದು ಜಿಲ್ಲಾಧಿಕಾರ ಅಂತಾರೆ, ಅದನ್ನ ಸರ್ಕಾರ ಈಗ ಇಷ್ಟೆಲ್ಲ ಆಗಿ ಅಲ್ಲಿ ಇದ್ದಾಗ ಕೂಡ ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಯಾವ ಮುಖದಲ್ಲಿ ಇವರು ಓಟ್ ಕೇಳಲಿಕ್ಕೆ ಹೋಗ್ತಾರೆ? ದಾವಣಗೆರೆಯಲ್ಲಿ ಯಾವ ಮುಖದಲ್ಲಿ ಓಟ್ ಕೇಳಲಿಕ್ಕೆ ಹೋಗ್ತಾರೆ? ಆದ ಕಾರಣ ಇದನ್ನೆಲ್ಲವನ್ನು ನಾವು ನೋಡುವಂಥ ಅವಶ್ಯಕತೆಗಳಿದ್ದೇವೆ. ಇಷ್ಟೆಲ್ಲ ಸಂದರ್ಭದಲ್ಲಿ ಯಾವುದೇ ಕಾರಣ ಕೂಡ ಈ ಸರಿ ಭಾರತೀಯ ಜನತಾ ಪಾರ್ಟಿಯ ಓಟವನ್ನು ಅಥವಾ ಗೆಲುವನ್ನು ಯಾವ ಶ್ಯಾಮ್ನೂರ್ನ ಫ್ಯಾಮಿಲಿ ಇರ್ಬೋದು, ಯಾವ ಓಟಿನ ಸೂಟ್ ಕೇಸ್ಗಳಿರ್ಬೋದು, ಯಾವುದೇ ಬೇರೆ ರೀತಿಯ ಅವರ ಕಾರ್ಯಾಚರಣೆಗಳಿರು ತಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ, ಈ ಭಾಗದ ಮತದಾರರ ಅಭಿಪ್ರಾಯ. ಒಂದು ಅಪಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಅಪಪ್ರಚಾರ ಯಾವಾಗ ಪ್ರಾರಂಭ ಮಾಡ್ತಾರೆ ಹೇಳಿ? ನಾವು ಸೋಲ್ತೇವೆ ಅಂತ ಹೇಳಿದ ತಕ್ಷಣ ಅಪಪ್ರಚಾರಗಳು ಪ್ರಾರಂಭ ಆಗುತ್ತೆ. ಫ್ರೀಬೀಸ್, ಉಚಿತ ಕೊಡುಗೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಬಂದರೆ ಅದನ್ನು ನಿಲ್ಲಿಸಿಬಿಡ್ತಾರೆ ಅಂತೇಳಿ ಎಷ್ಟು ಹೆದರಿಕಿದೆ ಅವರಿಗೆ ಆಲೋಚನೆ ಮಾಡಿ. ಇವತ್ತಿನ 2 ಸೀಟು ವ್ಯತ್ಯಾಸ ಆದ ತಕ್ಷಣ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳಲ್ಲ. ಆದರೆ 2 ಸೀಟುಗಳು ಬದಲಾವಣೆ ಆದರೆ ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಆದ ಕಾರಣ ಇದು 2 ಚುನಾವಣೆ ಭಾರಿ ಒಂದು ಚುನಾವಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು. ಈ ರೀತಿಯ ಒಂದು ಚುನಾವಣೆ ಆಗಬೇಕು. ಇದಕ್ಕಾಗಿ ನೋಡಿ, ಭಾರತೀಯ ಜನತಾ ಪಾರ್ಟಿ ಉಚಿತ ಕೊಡುಗೆಗಳ ಬಗ್ಗೆ ವಿರೋಧ ಅಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಉಚಿತ ಕೊಡುಗೆಗಳನ್ನು ಕೊಡುವಂಥ ಆ ವಿಧಿವಿಧಾನಗಳಲ್ಲಿ, ಅದಕ್ಕೆ ಫಂಡ್ಸ್ಗಳನ್ನು ಡೈವರ್ಟ್ ಮಾಡುವಂಥ ರೀತಿಗಳಲ್ಲಿ ಮತ್ತು ಅದಕ್ಕೆ ಅವರದೇ ಪಕ್ಷದ ಏಜೆಂಟ್ಗಳನ್ನು ಪ್ರತಿ ಗ್ರಾಮದಲ್ಲಿ ಅಪಾಯಿಂಟ್ ಮಾಡಿ ಅವರು ಕಮಿಷನಿಗೆ ಕೊಳ್ಳೆ ಹೊಡೆಯುವಂಥ ದೃಷ್ಟಿಕೋನ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ. ಉಚಿತ ಕೊಡುಗೆಗಳ ಬಗ್ಗೆ ಬಡವರಿಗೆ ಕೊಡುವುದಕ್ಕೆ ಯಾವ ಕಾಲಘಟ್ಟದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಅಲ್ಲ. ನಾವು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಉಚಿತ ಕೊಡುಗೆಗಳನ್ನು ನಾವು ಅನೌನ್ಸ್ ಮಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ. ಆದ ಕಾರಣ ಈ ಅಪಪ್ರಚಾರದಿಂದ ಸಾಮಾನ್ಯ ಜನರ ಮನಸ್ಸಿಗೆ BJP ಬಂದರೆ ಏನಾರಾಗುತ್ತಾ ಅಂತ ನಾನು ದಾವಣಗೆರೆಯ ಎಲ್ಲ ಜನರಿಗೆ ಒಬ್ಬ ಪಕ್ಷದ ನೇತಾರಾಗಿ ಹೇಳ್ತೇನೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಬಂದರೆ
ಈ ಉಚಿತ ಕೊಡುಗೆಗಳನ್ನು ಇನ್ನಷ್ಟು ಸರಳವಾಗಿ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಹೊರತು ಅದರಲ್ಲಿ ಮಧ್ಯವರ್ತಿಗಳ ಹಾವಳಿ, ಅದರಲ್ಲಿ ಬೇರೆ ರೀತಿಯ ಇದನ್ನು ಮಾಡುವಂಥದ್ದಕ್ಕೆ ನಾವು ಅವಕಾಶ ಕೊಡಲ್ಲ. ಇದನ್ನು ತಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ, ಬರೀ ಕ್ಷೇತ್ರದ ಜನತೆಗೆಲ್ಲ ತಿಳಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳುವಂಥದ್ದನ್ನು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನಷ್ಟು ಸಂಗತಿಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸಾಮಾನ್ಯ ಜನರಿಗೆ ಇವತ್ತು ಯಾವುದೋ ಸರ್ಕಾರಿ ಕಚೇರಿಗೆ ಹೋದರೆ ತನ್ನ ಕೆಲಸ ಆಗಬೇಕು, ಅವ ಕೂಲಿ ಕೆಲಸ ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಆದರೆ ಅಲ್ಲಿರುವಂಥ ಲಂಚಾವತಾರಗಳು ಅದು ಎಷ್ಟರ ಮಟ್ಟಿಗೆ ಇವತ್ತು ಹೋಗಿದೆ ಅಂತ ಹೇಳಿದರೆ, ನಿಮ್ಮ ಸಣ್ಣ ತಾಲೂಕು ಕಚೇರಿಯ ಬ್ರ್ಯಾಂಚಿಂದ ಹಿಡಿದು ಗ್ರಾಮ ಕಚೇರಿಯಿಂದ ಹಿಡಿದು ವಿಧಾನಸೌಧ 3ನೇ ಮಹಡಿಯವರೆಗೆ ಲಂಚಾವತಾರ ಅದ್ಭುತವಾಗಿರುವಂಥದ್ದು. ನಾನು ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಸಕಾಲ ಅಂತ ಹೇಳುವಂಥ ಒಂದು ಕಾನೂನನ್ನು ತಂದಿದ್ದೆ. ಇವತ್ತು ಸಾವಿರಾರು ನಿಮ್ಮ ಸರ್ಕಾರಿ ಸೌಲಭ್ಯಗಳು ನಿಗದಿತ ಸಮಯದೊಳಗೆ ಆ ಕಾರ್ಯಕರ್ತನಿಗೆ, ಆ ವ್ಯಕ್ತಿಗೆ ತಲುಪಬೇಕು ಅಂತಿದೆ. ಆದರೆ ಸಕಾಲವನ್ನು ಉಪಯೋಗ ಮಾಡದಂಥ ಕೆಲಸ ಕಾರ್ಯಗಳನ್ನು ಈ ಸರ್ಕಾರ ಮಾಡ್ತದಲ್ಲ. ಯಾಕೆ? ಸಕಾಲವನ್ನು ನೀವೇನಾದ್ರು ಸರಿಯಾಗಿ ಮಾಡಿದರೆ ಕಲೆಕ್ಷನ್ಗೆ ಇವರಿಗೆ ತೊಂದರೆ ಆಗುತ್ತೆ. ನನಗೆ ಗೊತ್ತಿದೆ, ಈಗಾಗಲೇ ಸಿದ್ದರಾಮಯ್ಯವರು ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ DK ಶಿವಕುಮಾರ್ ಕೂಡ ಅವರೊಟ್ಟಿಗೆ ಇದ್ದಾರೆ. ಅವರು ಆ ಸಕಾಲವನ್ನು ನಾವು ಬಂದ್ ಮಾಡಬೇಕು. ಆ ಬಂದ್ ಮಾಡಿದರೆ ಕಲೆಕ್ಷನು ಜಾಸ್ತಿ ಆಗುತ್ತೆ. ಎಲ್ಲ ಅಧಿಕಾರಿಗಳಿಂದ ಕಲೆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಪೊಲೀಸ್ ಸ್ಟೇಷನ್ಗೆ ಯಾರಿಗೆ ಹೋಗಲಿಕ್ಕೆ ಸಾಧ್ಯ ಸ್ವಾಮಿ? ಇವತ್ತು ಯಾರು ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಬ್ ಇನ್ಸ್ಪೆಕ್ಟರ್ ನನ್ನೊಟ್ಟಿಗೆ ಬಾ ಅಂತ ಹೇಳ್ತಾನೆ ಅವನು. ಆಮೇಲೆ ನಾನು ನೋಡ್ತೇನೆ ಅಂತ ಹೇಳಿದೆ. ಏನು ರೀ ದಯನೀಯ ಪರಿಸ್ಥಿತಿ ಇವತ್ತು. ಆ ಪೊಲೀಸ್ ಸ್ಟೇಷನ್ನ ಕಂಬ ಕೂಡ ಮುಟ್ಟಿದ್ರೆ ಸಾಕು, ಎಷ್ಟಿದೆ ನಿನ್ನಲ್ಲಿ ಬಂಡಲ ಚಿಲ್ಲರೆಯ, ಈ ರೀತಿ ಕೇಳುವಂಥ ಒಂದು ಸಂಗತಿಗಳು ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ದನದ ಕೆಚ್ಚಲು ಕೊಯ್ದರೆ ಕೇಳುವರಿಲ್ಲದ ಸರ್ಕಾರ. ಬ್ಯಾಂಕ್ಗಳು ಹಗಲ್ ದರೋಡೆ. ನಳಿನ್ ಕುಮಾರ್ರ ಹಿಂದಿನ ಕ್ಷೇತ್ರ ಮಂಗಳೂರಿನಲ್ಲಿ ಉಳ್ಳಾಳದಲ್ಲಿ ಒಂದು ಸಹಕಾರಿ ಬ್ಯಾಂಕ್ 2 ಗಂಟೆಗೆ 14 ಕೋಟಿ. ಏನು ರೀ ಇದು? ರೇಣುಕಾಚಾರ್ಯ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಹಾಕ್ಕೊಂಡು ಹೋಗಿ, ನಿಮ್ಮ ಕಿಸೆ ಕತ್ತರಿಸ್ತಾರೆ ನಾಳೆ. ಈ ಪರಿಸ್ಥಿತಿಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ರಾಜ್ಯದಲ್ಲಿ. ನಾನು ದಾವಣಗೆರೆಯ ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸೇವೆಗೆ ತಯಾರಾಗಿದೆ. ಹಲವಾರು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಅಥವಾ ನಿಮಗೆ ಮಾಡಿದಂಥ ಮಿಸ್ಗೈಡ್, ನಿಮ್ಮನ್ನು ತಪ್ಪು ದಾರಿಯಲ್ಲಿ ಎಳೆದ ಕಾರಣ ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಜನಾಶೀರ್ವಾದ ಆಗಿದೆ. ಆದರೆ ಆಶೀರ್ವಾದಕ್ಕೆ ಪಶ್ಚಾತ್ತಾಪ ಕೂಡ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ, ಒಂದೆರಡು ಕಡೆ ಅಲ್ಲ, ರಾಜ್ಯದಲ್ಲಿ ಪ್ರತಿಯೊಬ್ಬರು, ಎಲ್ಲ ಕಮ್ಯುನಿಟಿಗಳು ಜಾತಿಗೆ ಎತ್ತಿ ಕಟ್ಟುವಂಥದ್ದು, ವ್ಯಕ್ತಿಗಳೇ ಎತ್ತಿ ಕಟ್ಟುವಂಥದ್ದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತವನ್ನು ಮರೆತು ತಮ್ಮ ಕುರ್ಚಿಗಾಗಿ ಕಾಳಗ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ನೋಡೋದಕ್ಕೆ ಒಂದು ನಾವು ತಿಲಾಂಜಲಿ ಹಾಕಬೇಕು. ಪ್ರಾಯಶಃ ಈ 2 ಕ್ಷೇತ್ರಗಳ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಗೆಲುವು ಕಾಂಗ್ರೆಸ್ಸಿಗೂ ಪಾಠ ಕಲಿಸ್ತದೆ, ಜನತೆಯ ಹಿತದೃಷ್ಟಿಯಿಂದಲೂ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸ್ತೇನೆ. ಗ್ಯಾರಂಟಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದರೆ ಹಿಡಿತಾ ಇತ್ತು. ಇವರು ಗ್ರಾಮಕ್ಕೊಬ್ಬ ಸೂಪರ್ವೈಸರ್ನ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಆ ಗ್ರಾಮದಲ್ಲಿ ಫ್ರೀ ಬೀ ಸಿಕ್ಕುವಂಥ ನಿಮ್ಮ ಬೇರೆ ಅದಕ್ಕೆ ಬೇಕಾದಂಥ ದಾಖಲೆಗಳು ಬೇಕಾದರೆ ಅವನನ್ನು ಭೇಟಿ ಮಾಡಬೇಕು, ಅವನ ಅಧಿಕಾರಿಗಳು ಹೇಳಬೇಕು, ಅವನ ಕಮಿಷನ್ ಕೊಡಬೇಕು. ನಾವು ಹೇಳ್ತಾ ಇರೋದು, ನಾವೀಗ ಹಿಮಾಚಲ ಪ್ರದೇಶದಲ್ಲಿ ನಾವು ಹೇಳಿದ್ದೀವಿ, ಹರಿಯಾಣದಲ್ಲಿ ನಾವು ಹೇಳಿದ್ದೀವಿ, ಮಹಾರಾಷ್ಟ್ರದಲ್ಲಿ ಹೇಳಿದ್ದೀವಿ, ಬಿಹಾರದಲ್ಲಿ ಹೇಳಿದ್ದೀವಿ. ನಾವೇನು ಅದಕ್ಕೆ ವಿರೋಧಿಗಳು ಅಂತ ಎಲ್ಲಿಯೂ ಹೇಳಲಿಲ್ಲ. ಅವರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಈಸ್ ನಾಟ್ ಪ್ರಾಪರ್ ಅಂತ ಅಷ್ಟೇ. ಅದರ ಹೆಸರಿನಲ್ಲಿ ಅವರಿಗೆ ಫ್ರೀ ಬೀಸು, ಇವರಿಗೆ ಬೇರೆ. ಧನ್ಯವಾದಗಳು.